ಶ್ರೀಮಾತ್ರೇ ನಮಃ. ಶಾಕಂಭರಿ ನವರಾತ್ರೆಯ ಮುಖ್ಯವಾದ ದಿವಸ ಅಂತಂದರೆ ಶಾಕಂಭರಿಯ ಪೂರ್ಣಿಮೆ ಹಿಂದಿನ ದಿವಸ ಚತುರ್ದಶಿಯ ದಿವಸ ಆಕೆಯ ಶಾಕೋತ್ಸವವನ್ನು ನೆರವೇರಿಸುವಂತಹ ಪದ್ಧತಿ ಇದೆ. ಅಂದರೆ ಇದನ್ನು ಕನ್ನಡದಲ್ಲಿ ಪಲ್ಯದ ಹಬ್ಬ ಅಂತ ವಾಡಿಕೆಯಲ್ಲಿ ಕರೆಯುವಂಥ ರೂಢಿಯೂ ಇದೆ. ಶಾಕಂಭರಿ ದೇವಿಗೆ ಆಕೆಯ ಪ್ರಸಾದ ರೂಪವಾಗಿಯೇ ನಮಗೆ ಸಿಕ್ಕಂಥ ನಾನಾ ವಿಧ ತರಕಾರಿಗಳನ್ನು ಸಮರ್ಪಿಸಿ ಅದರಿಂದ ಅಡಿಗೆಯನ್ನು ಮಾಡಿ ಅದರಿಂದ ಆಕೆಗೆ ನೈವೇದ್ಯವನ್ನು ಮಾಡಿ ಎಲ್ಲ ಭಕ್ತರು ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸುವಂಥ ಒಂದು ಪರಿಪಾಠ ಇದೆ. ವಿವಿಧ ರೀತಿಯ ತರಕಾರಿಗಳನ್ನು ಆಕೆಯ ದಿವ್ಯ ಮಂಗಳ ಮೂರ್ತಿಗೆ ಅಲಂಕಾರಕ್ಕೆ ಸಹ ಇಂದಿನ ದಿವಸ ಬಳಸ್ತಾರೆ. ಶಾಕಂಭರಿ ದೇವಿಯ ಪ್ರೀತ್ಯರ್ಥವಾಗಿ ಆ ತರಕಾರಿಗಳನ್ನು ದಾನ ಮಾಡುವಂಥ ಪರಿಪಾಠವೂ ಇದೆ. ಮತ್ತು ಈ ರೀತಿ ಎಲ್ಲ ರೀತಿಯಲ್ಲಿ ಅಂದರೆ ಅಲಂಕಾರಕ್ಕಾಗಲಿ, ದಾನ ಮಾಡೋದಕ್ಕಾಗಲಿ, ನೈವೇದ್ಯ ಮಾಡೋದಕ್ಕಾಗಲಿ ಮತ್ತು ಪ್ರಸಾದ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡೋದಕ್ಕಾಗಲಿ ಈ ತರಕಾರಿಗಳನ್ನು ವಿಶೇಷವಾಗಿ ಈ ದಿವಸ ನಾವು ಬಳಸ್ತೇವೆ. ಯಾಕಂದರೆ ದುರ್ಗಾ ಸಪ್ತಶತಿಯಲ್ಲಿ ಆಗಲಿ ಅಥವಾ ವಿವಿಧ ಯಾವುದೇ ಆಕಾರಗಳಲ್ಲಿ ಆಗಲಿ ಶಾಕಂಭರಿ ದೇವಿಯು ಜನರ ಹಸಿವನ್ನು ನಿವಾರಿಸುವುದಕ್ಕಾಗಿ ಮತ್ತು ಕ್ಷಾಮದಿಂದ ಕೂಡಿದಂತಹ ಒಂದು ಪರಿಸ್ಥಿತಿಯಲ್ಲಿ ತಾನು ಶತಾಕ್ಷಿಯಾಗಿ ನೂರಾರು ಕಣ್ಣುಗಳಿಂದ ನೀರನ್ನು ಹರಿಸಿ ಈ ಭೂಮಿಯ ಮೇಲೆ ಅನೇಕ ವಿಧವಾದ ತರಕಾರಿಗಳನ್ನು ಸೃಷ್ಟಿ ಮಾಡಿದಳು ಅಂಥೇಳಿ ಪುರಾಣ ಪ್ರಸಿದ್ಧಿಯಾದಂಥ ಒಂದು ದೃಷ್ಟಾಂತ ಪ್ರಕರಣ ಇರೋದರಿಂದ ತರಕಾರಿಗಳನ್ನು ವಿಶೇಷವಾಗಿ ಈ ದಿವಸ ಆಕೆಯ ಅಲಂಕಾರದಲ್ಲಿ, ಆಕೆಯ ಪೂಜೆಯಲ್ಲಿ ವಿನಿಯೋಗ ಮಾಡುವಂಥ ಒಂದು ಪರಿಪಾಠ ಇದೆ. 108 ವಿಧವಾದ ಪಲ್ಯಗಳನ್ನು ಮಾಡಿ ದೇವಿಗೆ ಸಮರ್ಪಣೆಯನ್ನು ಮಾಡುವಂಥ ಪರಿಪಾಠ ಎಷ್ಟೋ ಆಸ್ತಿಕರ ಮನೆಯಲ್ಲಿ ಯಾರ ಕುಲದೇವತೆಯಾಗಿ ಬನಶಂಕರಿ ಇದ್ದಾಳೋ ಅವರ ಮನೆಗಳಲ್ಲಿ ಮತ್ತು ಬನಶಂಕರಿ ದೇವಿಯ ದೇವಸ್ಥಾನಗಳಲ್ಲಿ ಇಂದಿಗೂ ಪರಿಪಾಠ ಇದೆ. 108 ವಿಧದ ಪಲ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ನಮ್ಮ ಯಥಾಶಕ್ತಿ ನಮಗೆ ಲಭ್ಯವಿರುವಂಥ ತರಕಾರಿಗಳನ್ನು ಬಳಸಿ, ಅಂದರೆ ಯಾವುದನ್ನು ನಾವು ನಮ್ಮ ಮನೆಗಳಲ್ಲಿ ಸ್ವೀಕಾರ ಮಾಡ್ತೀವೋ, ಅಂದರೆ ಯಾವುದು ಅನಿಷಿದ್ಧವಾದಂಥ ಯಾವುದೇ ತರಕಾರಿ ಆಗಿರಲಿ ಅದನ್ನು ನಾವು ಇಂದಿನ ದಿವಸ ಅಡಿಗೆಯಲ್ಲಿ ಬಳಸಿ ಆಕೆಗೆ ನೈವೇದ್ಯವನ್ನು ತೋರಿಸಿದ ಮೇಲೆ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡುವಂಥ ಪದ್ಧತಿ ಇದೆ. ವಿಶೇಷವಾಗಿ ಚಳಿಗಾಲದ ದಿನಗಳಲ್ಲಿ ಅನೇಕ ತರಕಾರಿಗಳು, ಬೀಜದ ದಿನಸುಗಳು ನಮಗೆ ಸಿಗ್ತವೆ. ಆ ತರಕಾರಿಗಳನ್ನೆಲ್ಲ ಆಕೆ ನಮಗೆ ಅನುಗ್ರಹ ಮಾಡಿದ್ದಾಳೆ ಅನ್ನೋದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆಕೆಗೆ ಸಮರ್ಪಣೆ ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ಭುಂಜಿಸುವಂಥ ಪರಿಪಾಠ. ಕೆಲವು ಕಡೆ ವಾಡಿಕೆ ಮಾತು ಸಹ ಇದೆ. ಅಂದರೆ 108 ಮಾಡೋದಕ್ಕೆ ಆಗಿಲ್ಲ ಅಂತಂದಾಗ ಅಲ್ಲವನ್ನು, ಅಂದರೆ ಹಸಿ ಶುಂಠಿಯನ್ನು ನಾವು ಬಳಸಿದರೆ 60 ವಿಧದ ತರಕಾರಿಗಳನ್ನು ಮತ್ತು ನೆಲ್ಲಿಕಾಯನ್ನು ಬಳಸಿದರೆ 40 ವಿಧದ ತರಕಾರಿಗಳನ್ನು ಬಳಸಿದಂತೆ. ಅಂದರೆ ಅಲ್ಲ 60, ನೆಲ್ಲಿ 40 ಅಂತ ಹೇಳ್ತಾರೆ. ಅದು ವಾಡಿಕೆ ಮಾತು ಅಂತ ಕೆಲವರು ಅದನ್ನು ತಮಾಷೆ ಮಾಡಬಹುದು. ಆದರೆ ಅದರಲ್ಲಿರುವಂಥ ಔಷಧೀಯ ಗುಣಗಳು 60 ತರಕಾರಿಗಳಿಗೆ 40 ತರಕಾರಿಗಳಿಗೆ ಸಮ ಅನ್ನೋ ವಿಧದಲ್ಲಿಯೂ ಸಹ ನಮ್ಮ ಪ್ರಾಚೀನರು ಆ ಒಂದು ವಾಡಿಕೆ ಮಾತನ್ನು ಹೇಳಿರ್ಬೋದು. ಯಾಕಂದರೆ ಚಳಿಗಾಲದಲ್ಲಿ ವಿಶೇಷವಾಗಿ ನೆಲ್ಲಿಕಾಯಿ ಮತ್ತು ಶುಂಠಿಯನ್ನು ಬಳಸುವುದು ಆರೋಗ್ಯಕ್ಕೆ ಹಿತ ಆಗಿರೋದ್ರಿಂದ ಆ ರೀತಿ ಹೇಳಿರ್ಬೋದು. ಈ ರೀತಿಯಾಗಿ ಯಾವ ತರಕಾರಿಗಳು ನಮಗೆ ಉಪಲಬ್ಧ ಇದಾವೋ ಅವೆಲ್ಲವುಗಳನ್ನು ನಾವು ದಾನ ಮಾಡುವುದು, ದೇವಿಯ ಮುಂದೆ ಇಟ್ಟು ಅಲಂಕಾರ ಮಾಡುವುದು, ನೈವೇದ್ಯ ಮಾಡುವುದು ಮತ್ತು ಅದನ್ನು ಪ್ರಸಾದ ರೂಪದಲ್ಲಿ ಭುಂಜಿಸುವುದರಿಂದ ಆಕೆಯ ಪರಮಾನುಗ್ರಹವನ್ನು ನಾವು ಪಡೆಯೋಣ ಅಂತ ಹೇಳ್ತಾ ವಿರಮಿಸುತ್ತೇನೆ. ಶ್ರೀಮಾತ್ರೇ ನಮಃ.